ರಾಯರ ಭಕ್ತರೆಲ್ಲರಿಗೂ ಸಹ ನನ್ನ ನಮಸ್ಕಾರ. ಇಂದು ನಾವು ಮೊಬೈಲನ್ನು ಓಪನ್ ಮಾಡಿ ರಾಯರದ್ದು ಏನಾದರೂ ಒಂದೆರಡು ವಿಡಿಯೋ ನೋಡಿದ ತಕ್ಷಣ ನಮಗೆ ನೆಕ್ಸ್ಟು ಇನ್ನು ಬರುವಂತಹದ್ದು ರಾಯರಿಂದ ಭಕ್ತರುಗಳು ಹೂಪ್ರಸಾದವನ್ನು ಕೇಳಿರುವಂತಹದ್ದೇ ವಿಡಿಯೋಸು ಇವತ್ತು ಸುಮಾರಷ್ಟು ಮೊಬೈಲ್ಗಳಲ್ಲಿ ಹರಿದಾಡ್ತಾ ಇರುವಂತಹದ್ದು. ಒಬ್ಬರನ್ನ ನೋಡಿ ಒಬ್ಬರು ರಾಯರ ಕಡೆಗೆ ವಾಲ್ತಿದ್ದಾರೆ. ಅದಕ್ಕೆ ಕಾರಣವೂ ಸಹ ರಾಯರು ಬಹಳ ಬೇಗ ಹೂಪ್ರಸಾದವನ್ನು ಕೊಡ್ತಾರೆ. ರಾಯರು ಒಂದು ಹೂಪ್ರಸಾದ ಕೊಟ್ಬಿಟ್ರೆ ನಮ್ಮ ಸಮಸ್ಯೆ ಎಲ್ಲ ಕಳೆದು ನಾವು ಜೀವನದಲ್ಲಿ ಬಹಳ ಚೆನ್ನಾಗಾಗ್ಬಿಡ್ತೀವಿ ಅನ್ನುವಂತಹ ಒಂದು ನಂಬಿಕೆ ರಾಯರ ಮೇಲೆ ಜನರಿಗೆ ಬರ್ತಾ ಇರುವಂತಹದ್ದು. ಏನು ಈ ಹೂಪ್ರಸಾದ ರಾಯರು ಕೊಡುವಂತಹದ್ದು, ನಾವು ಹೇಗೆ ಇದನ್ನು ಅರ್ಥ ಮಾಡ್ಕೋತಾ ಇದ್ದೀವಿ? ಹೂಪ್ರಸಾದದ ವಿಚಾರವನ್ನು ಒಂದು ರೀತಿ ಎಲ್ಲೋ ಒಂದು ಕಡೆ ಅತಿಯಾಗಿ ಮಾಡಿ ನಾವು ಕೆಲವೊಂದು ಜನ ರಾಯರನ್ನು ನಗೆಪಾಟ್ಲಿಗೆ ಈಡು ಮಾಡಿರುವಂತಹ ಘಟನೆಗಳು ಕೆಲವೊಂದು ಕಡೆ ನಡೆದಿದೆ. ಆ ಮಟ್ಟಕ್ಕೆ ರಾಯರನ್ನು ಇಳಿಸ್ಬಿಟ್ಟಿದ್ದಾರೆ ಹೂಪ್ರಸಾದದ ವಿಚಾರದಲ್ಲಿ. ನೋಡಿ, ರಾಯರು ಏನಕ್ಕೋಸ್ಕರ ಹೂಪ್ರಸಾದವನ್ನು ಕೊಡ್ತಾರೆ ನಮಗೆ, ಅದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಬೇರೆ ಎಲ್ಲ ದೇವಾನುದೇವತೆಗಳಿಗಿಂತ ರಾಯರು ಶೀಘ್ರವಾಗಿ ಹೂಪ್ರಸಾದವನ್ನು ಅವರು ನಂಬದವರಿಗೆ ರಾಯರು ದಯಪಾಲಿಸ್ತಾರೆ. ಇದು ನಿಮಗೆ ಅನುಭವಕ್ಕೆ ಬಂದಿರ್ಬೋದು. ರಾಯರ ಭಕ್ತರಾಗಿದ್ದರೆ ನಾವು ಬೇರೆ ಏನು ದೇವಾನುದೇವತೆಗಳಿಗಿಂತ ಹೂಪ್ರಸಾದ ತಗೊಳ್ತೀವಿ, ಅದಕ್ಕಿಂತ ಬಹಳ ಬೇಗ ನಾವು ರಾಯರಿಂದ ಹೂಪ್ರಸಾದವನ್ನು ತಗೋಬೋದು. ಏನು ಕಾರಣ ನೋಡಿ, ಕರ್ಮದಿಂದ ಕೂಡಿರುವಂತಹ ಈ ಭೂಮಿನಲ್ಲಿ ಜೀವನ ಅನ್ನುವಂತಹದ್ದು ಬಲು ಕಷ್ಟ. ಹೆಚ್ಚೆಗೂ ನಮಗೆ ಮನುಷ್ಯನ ಜೀವನದಲ್ಲಿ ಕಷ್ಟ, ಕಾರ್ಪಣ್ಯ, ನೋವು, ಸಂಕಟ ಅನ್ನುವಂತಹದ್ದು ಮನುಷ್ಯನ ತುಳಿತಾ ಇರುತ್ತೆ. ಇದು ರಾಯರಿಗೆ ಚೆನ್ನಾಗಿ ಗೊತ್ತು. ಯಾಕೆ ಅಂತಂದರೆ ರಾಯರೂ ಸಹ ಸಾಂಸಾರಿಕ ಜೀವನವನ್ನು ನಡೆಸುವಾಗ ಈ ಎಲ್ಲ ನೋವುಗಳನ್ನು ಬಹಳ ಅನುಭವಿಸಿದಂಥವರು. ಎಷ್ಟೋ ಜನ ಇವತ್ತು ಸಮಸ್ಯೆಗಳ ಸುಳಿಗೆ ಯಾವ ರೀತಿ ಸಿಲುಕಿರ್ತಾರೆ ಅಂದರೆ, ಎಲ್ಲಿ ಯಾವ ದಿಕ್ಕಿನಿಂದ ಅವರು ಹೊರಗಡೆ ಬರಬೇಕು ಅಂತ ಹೇಳಿ ಅವರು ಪ್ರಯತ್ನ ಪಟ್ಟರು, ಆ ನೋವುಗಳಿಂದ ಹೊರಗಡೆ ಬರಲಿಕ್ಕಾಗ್ದಲೇ ಎಷ್ಟೋ ಜನ ಸೂಸೈಡ್ ಮಾಡ್ಕೋತಾರೆ. ಅವರ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾರೆ. ಇನ್ನು ಹೆಣ್ಮಕ್ಳು ಈ ಕಡೆ ತವ್ರ ಮನೆಯೂ ಇಲ್ದಲೆ, ಆ ಕಡೆ ಗಂಡನ ಮನೆಯೂ ಇಲ್ದಲೆ, ಯಾವ ಆಶ್ರಯನೂ ಸಿಗದೆ ನೊಂದು ಬೆಂದು ಅವರ ಜೀವನದಲ್ಲಿ ಅವರಿಗೆ ಬದುಕೇ ಬೇಡ ಅನ್ನುವಂತಹ ಮಟ್ಟಕ್ಕೆ ಹೆಣ್ಮಕ್ಳು ಪ್ರತಿದಿನ ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂತಹವರು ಎಷ್ಟೋ ಜನ ಇರುವಂತಹದ್ದು. ಹೆಣ್ಣು ಮಕ್ಕಳ ಕಣ್ಣೀರಿಗೆ ರಾಯರು ಕರಗ್ತಾರೆ. ಈ ಜನ ಏನೆಲ್ಲ ನೋವುಗಳನ್ನ ಅನುಭವಿಸ್ತಿರ್ತಾರಲ್ವ, ಹೆದರಬೇಡಿ, ಕಂಗೆಡಬೇಡಿ, ಜೀವನದಲ್ಲಿ ಸೋತೋದೆ ಅನ್ನುವಂತಹ ಭಾವನೆಗೆ ಬರಬೇಡಿ, ಈ ಸಮಸ್ಯೆಗಳಿಗೆ ನಾನಿದ್ದೇನೆ ಅನ್ನುವಂತಹ ಭರವಸೆಯಾಗಿ ನಿಮಗೆ ರಾಯರು ಹೂಪ್ರಸಾದ ಕೊಡ್ತಾರೆ. ಯಾಕೆ ಅಂತಂದರೆ, ಸಮಸ್ಯೆಯನ್ನು ಅನುಭವಿಸದೇ ಇರುವಂತಹ ಮನುಷ್ಯ ಪ್ರಪಂಚದಲ್ಲಿ ಯಾರೂ ಇಲ್ಲ. ಎಂತಹ ದೊಡ್ಡವರು ಅಂತಂದ್ರೂ, ದುಡ್ಡು ಕಾಸಿದೆ ಅಂದ್ರೂ, ಎಂತಹ ಸಣ್ಣವರು ಅಂದ್ರೂ ಅವರವರ ಲೆವೆಲ್ಗೆ ಅವರವ್ರದ್ದೇ ಆದಂತಹ ಸಮಸ್ಯೆಗಳು ಅವರವ್ರಿಗೆ ಇದ್ದೇ ಇರುತ್ತೆ. ಅವರ ಸಮಸ್ಯೆ ಅವ್ರಿಗಷ್ಟೇ ಗೊತ್ತಿರುತ್ತೆ, ಹೊರಗಡೆಯಿಂದ ನೋಡುವಂಥವ್ರಿಗೆ ಗೊತ್ತಿರಲ್ಲ. ಅವರು ರಾಯರ ಪೂಜೆಯನ್ನು ಮಾಡುವಾಗ ನಿಮ್ಮ ಸಮಸ್ಯೆ ಏನು ನನಗೆ ಗೊತ್ತಿದೆ, ಆ ಸಮಸ್ಯೆಗಳಿಗೆ ನಾನಿದ್ದೀನಿ, ಕಂಗೆಡಬೇಡಿ, ಕಣ್ಣೀರಿಡಬೇಡಿ, ಭರವಸೆ ಕಳ್ಕೋಬೇಡಿ ಜೀವನದ ಮೇಲೆ ಅನ್ನುವಂತಹ ಧೈರ್ಯವಾಗಿ ಹೂಪ್ರಸಾದವನ್ನು ಮೇಜರಾಗಿ ರಾಯರು ಕೊಡುವಂತಹದ್ದು. ನೋಡಿ, ರಾಯರು ಹೂಪ್ರಸಾದವನ್ನು ಕೊಡುವಂತಹದ್ದು ನಾವು ದೀಪ ಹಚ್ಚಿದ ತಕ್ಷಣ ಏನು ಅವರಿಂದ ಹೂಪ್ರಸಾದ ಆಗುತ್ತಲ್ವಾ, ಅವರ ಇರುವಿಕೆ ನಮ್ಮ ಮನೆಯಲ್ಲಿ ಉಂಟಾಗುತ್ತೆ ಅನ್ನುವಂತಹದ್ದನ್ನು ತೋರಿಸೋದಕ್ಕೂ ಸಹ ರಾಯರು ನಮಗೆ ಹೂಪ್ರಸಾದವನ್ನು ಕೊಡ್ತಾರೆ. ನಾನು ಯಾವ್ಯಾವ ಕಾರಣಗಳಿಂದಾಗಿ ರಾಯರಿಂದ ಹೂಪ್ರಸಾದ ನಮಗಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀನಿ. ಮೊದಲು ಹೇಳಿದ್ದು ನಿಮ್ಮ ಸಮಸ್ಯೆಗಳಿಗೆ ನಾನಿದ್ದೀನಿ ಅಂತ. ಇನ್ನೊಂದು ಹೂಪ್ರಸಾದ ಅವರಿಂದ ಯಾವಾಗ ಆಗುತ್ತೆ, ನಾವು ಎಲ್ಲ ಅವರಿಗೆ ಅಲಂಕಾರ ಮಾಡಿ ದೀಪ ಅಂಟಿಸಿದ ತಕ್ಷಣ ಒಂದು ಹೂ ಬಿತ್ತು ಅಂತಂದರೆ ಅಲ್ಲಿ ರಾಯರ ಆಗಮನ ಆಗಿದೆ, ನಾನು ಬಂದಿದ್ದೇನೆ, ನನ್ನ ಅಸ್ತಿತ್ವ ಇಲ್ಲಿದೆ ಅನ್ನುವಂಥದ್ದನ್ನು ರಾಯರು ತೋರಿಸ್ತಾರೆ. ಆವಾಗ ನಾವು ಏನು ಮಾಡಬೇಕು, ನಮ್ಮ ಮನೆಗೆ ರಾಯರು ಬಂದಿದ್ದಾರೆ ಅಂತ ಹೇಳಿ ಇನ್ನೂ ಹೆಚ್ಚಿನ ಭಕ್ತಿ ಭಾವದಿಂದ ಅವರನ್ನು ಆರಾಧಿಸಬೇಕೇ ಹೊರತು ಒಂದು ಹೂ ಬಿದ್ದ ತಕ್ಷಣ ಮೊಬೈಲ್ ಹಿಡ್ಕೊಂಡು ಇನ್ನೊಂದು ಹೂ ಪ್ರಸಾದಕ್ಕೋಸ್ಕರ ಅವರನ್ನು ಕೇಳ್ತಾ ಕೂರಬಾರ್ದು. ನೋಡಿ, ನಾನಿಲ್ಲಿ ಯಾವುದನ್ನು ಸಹ ನಾನು ಊಹೆ ಮಾಡ್ಕೊಂಡು ಮಾತಾಡ್ತಾ ಇಲ್ಲ, ಇದೆಲ್ಲವೂ ಸಹ ನಡೀತಿರೋದು. ಒಂದು ಹೂ ಬಿದ್ದ ತಕ್ಷಣ ಏನು ಮಾಡ್ತಾರೆ ಹೆಣ್ಮಕ್ಳು, ಮೊಬೈಲಲ್ಲಿ ವಿಡಿಯೋವನ್ನು ಆನ್ ಮಾಡ್ಕೊಳ್ಳೋದು, ಆ ಕ್ಯಾಪ್ಚರ್ ಮಾಡ್ಕೋಬೇಕು, ನನಗೆ ರಾಯರಿಂದ ಹೂಪ್ರಸಾದ ಆಯಿತು, ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು. ಅದಕ್ಕೊಂದಷ್ಟು ಲೈಕ್ಸೋ ವ್ಯೂಸೋ ಇಲ್ಲ ಏನು ಸಂತೋಷವೋ ಬೇಡ. ಇದು
ಒಳ್ಳೆಯದಲ್ಲ. ಒಂದು ಬಾರಿ ರಾಯರಿಂದ ಹೂಪ್ರಸಾದ ಆದರೆ ಭಕ್ತಿಯಲ್ಲಿ, ತಲ್ಲೀನತೆಯಲ್ಲಿ ನೀವು ರಾಯರನ್ನು ಆರಾಧಿಸೋದ್ರ ಕಡೆ ಗಮನ ಕೊಡಿ. ಮತ್ತೊಂದು ಪ್ರಸಾದಕ್ಕೋಸ್ಕರ ಅವರನ್ನು ಕೇಳ್ತಾ ಕೂತ್ಕೋಬೇಡಿ, ಫೋನನ್ನು ಆನ್ ಮಾಡಬೇಡಿ. ಆಮೇಲೆ ಹೂಪ್ರಸಾದ ಪಡ್ಕೊಳ್ಳೋದೇ ನಿಮ್ಮ ಪೂಜೆಯ ಅಂತಿಮ ಗುರಿಯಾಗಿ ಮಾಡ್ಕೋಬೇಡಿ. ಅಂದರೆ ಇವತ್ತು ಏನು ನಾನು ಗುರುವಾರ ಬೆಳಗ್ಗೆ ರಾಯರ ಪೂಜೆ ಕೂತ್ರೆ ಒಂದು 2 ಅವರ್ ನಿಷ್ಠೆಯಿಂದ ನಾವೇನು ಪೂಜೆ ಮಾಡ್ತೀವಿ, ಆ ಪೂಜೆಯ ಅಂತಿಮ ಗುರಿನೇ ಒಂದು ಹೂಪ್ರಸಾದವನ್ನು ಪಡ್ಕೊಳ್ಳೋವಂಥದ್ದು ಆಗಬಾರ್ದು. ಆಮೇಲೆ ಒಂದು ಹೂಪ್ರಸಾದವನ್ನು ರಾಯರು ಕೊಟ್ಟ ತಕ್ಷಣ ಅಲ್ಲಿಗೆ ಎಲ್ಲನೂ ಮುಗಿದೋಯ್ತು ಅಂತಲ್ಲ, ಅಲ್ಲಿಂದ ನಮ್ಮ ಜವಾಬ್ದಾರಿಯನ್ನು ರಾಯರು ಜಾಸ್ತಿ ಮಾಡ್ತಾರೆ. ಯಾಕೆ ಅಂತಂದರೆ ನೋಡಿ, ರಾಯರು ಎಲ್ರಿಗೂ ಹೂಪ್ರಸಾದವನ್ನು ದಯಪಾಲಿಸೋದಿಲ್ಲ, ಅದು ಎಲ್ರಿಗೂ ಸಹ ಗೊತ್ತಿದೆ. ಈಗ ಒಂದು 10 ಜನ ಇದ್ದಾರೆ ರಾಯರ ಪೂಜೆ ಅನ್ನುವಂಥವ್ರಾದರೆ ಆ 10 ಜನದಲ್ಲಿ ಒಬ್ಬರಿಗೆ ರಾಯರು ಹೂಪ್ರಸಾದ ಕೊಟ್ಟಿರ್ತಾರೆ. ಆ ಒಬ್ಬರನ್ನ ರಾಯರು ಆಯ್ಕೆ ಮಾಡ್ಕೋಬೇಕಾದ್ರೆ ನೋಡಿ, ನಾನು ಒಂದು ಹೇಳ್ತೀನಿ, ಇದು ಸತ್ಯ. ನಿಮಗೆ ನಿಮ್ಮ ಮನೆಯಲ್ಲಿ ಹೂಪ್ರಸಾದ ಕೊಡೋದಕ್ಕಿಂತ ಮುಂಚೆ ರಾಯರು 10 ಹಲವು ಪರೀಕ್ಷೆಗಳನ್ನು ನಿಮಗಾಗಿ ಮಾಡಿರ್ತಾರೆ. ಆ ಪರೀಕ್ಷೆಗಳಲ್ಲಿ ನೀವು ಗೆದ್ದ ಮೇಲೇ ನಿಮ್ಮ ಮನೆಯಲ್ಲಿ ರಾಯರಿಂದ ಹೂಪ್ರಸಾದ ಆಗ್ತಿರುತ್ತೆ. ಅಂದರೆ 10 ಜನದಲ್ಲಿ ನೀವು ನನ್ನ ಭಕ್ತರಾಗೋದಕ್ಕೆ, ನನ್ನಿಂದ ಹೂಪ್ರಸಾದವನ್ನು ನೀವು ಪಡ್ಕೊಳ್ಳೋದಕ್ಕೆ ಅರ್ಹರು ಅಂತ ಹೇಳಿ ನಿಮಗೆ ರಾಯರು ಸೂಚನೆನ ಕೊಟ್ಟಿದ್ದಾರೆ. ಅದನ್ನು ನಾವೇನು ಮಾಡಬೇಕು, ಉಳಿಸ್ಕೋಬೇಕು. ಆ 10 ಜನರಲ್ಲಿ ಏನೋ ಇಲ್ಲದ ಒಂದು ವೈಶಿಷ್ಟ್ಯತೆಯನ್ನು ನಮ್ಮ ಭಕ್ತಿನಲ್ಲಿ ರಾಯರು ಕಂಡಿರೋದ್ರಿಂದ ನನಗೆ ಹೂಪ್ರಸಾದ ಆಗ್ತಿದೆ ಅನ್ನುವಂತಹ ನಮ್ಮ ಒಂದು ಜವಾಬ್ದಾರಿಯನ್ನು ನಾವು ಜಾಸ್ತಿ ಮಾಡ್ಕೋಬೇಕು. ಹೆಚ್ಚು ಹೆಚ್ಚು ರಾಯರ ಭಕ್ತಿಯ ಕಡೆಗೆ, ಶ್ರೀಹರಿಯ ಸೇವೆಯ ಕಡೆಗೆ, ಏನು ಗೊತ್ತಿಲ್ಲ ರಾಯರ ವಿಚಾರದಲ್ಲಿ ನನಗೆ ಅನ್ನುವಂತಹದ್ದನ್ನು ತಿಳಿದುಕೊಳ್ಳೋದ್ರ ಕಡೆ ನಮಗೆ ಗಮನ ಇರಬೇಕೇ ಹೊರತು, ರಾಯರಿಂದ ಒಂದು ಹೂಪ್ರಸಾದ ಆದ ತಕ್ಷಣ ಎಲ್ಲವೂ ಸಹ ಆಗೋಯ್ತು ಅವ್ರ ವಿಚಾರದಲ್ಲಿ, ರಾಯರೇ ನಮಗೆ ಸಿಕ್ಬಿಟ್ರು ಅಂತ ಹೇಳಿ ಖಂಡಿತ ಅಲ್ಲ. ಮತ್ತು ನಮಗೇನು ಗೊತ್ತಿರುತ್ತೆ ರಾಯರ ವಿಚಾರದಲ್ಲಿ, ಒಂದು ಪೂಜೆ ಗೊತ್ತಿದೆಯಾ ಸರಿಯಾಗಿ, ಒಂದು ಸೇವೆ ಗೊತ್ತಿದೆಯಾ, ಇಲ್ಲ ಅವ್ರದ್ದು ಯಾವುದಾದ್ರು ಒಂದು ವ್ರತ ಗೊತ್ತಿದೆಯಾ, ಅದನ್ನು ಒಂದು 4 ಜನಕ್ಕೆ ಸರಿಯಾಗಿ ತಿಳಿಸ್ಕೊಡುವಂತಹ ಕಾರ್ಯ ನಮ್ಮಿಂದ ಆಗಬೇಕು. ಆಗ ನಮಗೇನು ಒಂದು ರಾಯರು ಹೂಪ್ರಸಾದ ಕೊಡ್ತಾರಲ್ವ, ಅದಕ್ಕೆ ಒಂದು ಅರ್ಥ ಬರುತ್ತೆ. ಇನ್ನು ನೆಕ್ಸ್ಟು, ನೀವು ಪೂಜೆ ಮಾಡಿದಂತಹ ಪ್ರತಿ ಬಾರಿನೂ ಅಥವಾ ಪ್ರತಿ ಗುರುವಾರನೂ ರಾಯರು ಹೂ ಕೊಡಲೇಬೇಕು ಅಂತೇನಿಲ್ಲ, ಅಥವಾ ಹೂ ಕೊಟ್ಟ ಮಾತ್ರಕ್ಕೇ ಅವರಿಗೆ ನಿಮ್ಮ ಪೂಜೆ ಅರ್ಪಿತ ಆಗಿದೆ, ಇಲ್ಲ ಅಂತಂದರೆ ಅದು ಅರ್ಪಿತ ಆಗಿಲ್ಲ ಅಂತಲೂ ಅರ್ಥ ಅಲ್ಲ. ನಾವು ನಮ್ಮಷ್ಟಕ್ಕೆ ನಾವೇನೇನೋ ಊಹೆಯನ್ನು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಹೀಗಾಗಿ ಪೂಜೆ ಆದಂತಹ ಪ್ರತಿ ವಾರ ಹೂಪ್ರಸಾದಕ್ಕೋಸ್ಕರ ಬೇಡುವಂತಹದ್ದು, ರಾಯರ ಮುಂದೆ ಸೆರಗೊಡ್ಡಿ ಕುತ್ಕೊಳ್ಳೋ ಅಂತಹದ್ದು ಹೂಪ್ರಸಾದಕ್ಕೆ, ಅಥವಾ 2 ಕೈ ಮುಂದೆ ನೀಡಿ ಬೇಡುವಂತಹದ್ದು, ಕೊಡದೇ ಇದ್ದಾಗ ರಾಯರು ಅಳೋವಂತಹದ್ದು ಹೂಪ್ರಸಾದಕ್ಕೋಸ್ಕರ, ಇದೆಲ್ಲ ದಯಮಾಡಿ ಖಂಡಿತ ಮಾಡಬೇಡಿ. ನೋಡಿ, ಯಾವತ್ತೂ ಬೇಡೋ ಕೈ ಬೇಡೋ ಹಾಗೇ ಉಳ್ಕೊಳ್ಳುತ್ತಂತೆ. ಅಂದರೆ ನಾವು ಕೇಳೋದು ರಾಯರ ಮುಂದೆ ಅಂತೇಳಿ ನೀವು ಅಂದ್ಕೊಂಡ್ರು, ಹೆಣ್ಮಕ್ಳು, ಆ ಮನೆಯ ಹೆಣ್ಮಕ್ಳು ನೀವು ಸರಿಯಾಗಿ ನೀತಿ ನಿಯಮ ನಿಷ್ಠೆಯಿಂದ ಇದ್ದರೆ ನೀವೇ ಆ ಮನೆ ಮಹಾಲಕ್ಷ್ಮಿ ಇದ್ದ ಹಾಗೆ. ಹೆಣ್ಮಕ್ಳು ದೇವ್ರ ಮನೆಯಲ್ಲಿ ನಮಗೆ ಎಷ್ಟೇ ಕಷ್ಟ ಇದ್ದರೂ ಕಣ್ಣೀರು ಹಾಕಬಾರ್ದು. ಅಂಥದ್ರಲ್ಲಿ ನೀವು ರಾಯರಿಂದ ಹೂಪ್ರಸಾದ ಸಿಕ್ಕಿಲ್ಲ ಅಂತೇಳಿ ಅಳೋದು, ಸೆರಗೊಡ್ಡಿ ಕೇಳಿ ಕುತ್ಕೊಳ್ಳೋ ಅಂಥದ್ದು, 2 ಕೈಯನ್ನು ಬೇಡ್ಕೊಂಡು ಕುತ್ಕೊಳ್ಳೋ ಅಂಥದ್ದು, ಆ ಥರದ್ದೆಲ್ಲ ಮಾಡಬಾರ್ದು. ನಿಮಗೆ ಶ್ರೇಯಸ್ಸಲ್ಲ, ಮನೆಗೆ ದಾರಿದ್ರ್ಯವನ್ನು ಇದು ತರುತ್ತೆ. ಅವಶ್ಯಕತೆ ಇದ್ದಾಗ ಹೂ ಕೇಳೋದಕ್ಕೆ ಒಂದು ರೀತಿ ನೀತಿ ಇರುತ್ತೆ. ಆ ರೀತಿ ಮಾಡಿ ರಾಯರಿಂದ ಹೂ ಪ್ರಸಾದವನ್ನು ಕೇಳ್ಕೊಳ್ಳಿ. ಅಂದರೆ ಏನಾದರೂ ಎಮರ್ಜೆನ್ಸಿ ಇತ್ತು, ಅಥವಾ ಅನಿವಾರ್ಯತೆ ಇತ್ತು, ಅಥವಾ ಅವರಿಂದ ನಿಮ್ಮ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರ ಬೇಕಿತ್ತು, ಈಗ ಮುಂದುವರಿಲೋ ಬೇಡವೋ, ಮಾಡಲೋ ಬೇಡವೋ, ಆ ಥರದ್ದಿದ್ದಾಗ ಅದನ್ನು ಬಿಟ್ಟು ದಯಮಾಡಿ ಸುಮ್ಮನೆ ಹೂಪ್ರಸಾದಕ್ಕೋಸ್ಕರ ಕಾಡೋದು, ಬೇಡೋದು, ದೇವ್ರ ಮನೆಯಲ್ಲಿ ಅಳೋವಂತಹದ್ದು, ವಿಡಿಯೋ ಆನ್ ಮಾಡಿ ಗೋಗರಿಯುವಂತಹದ್ದು, ಇದೆಲ್ಲವನ್ನು ಮಾಡಬಾರ್ದು. ಯಾವುದನ್ನೇ ಆಗಲಿ ಅವರು ಪ್ರೀತಿಯಿಂದ ಕೊಡಬೇಕು. ಅದನ್ನು ನಾವು ತಗೊಂಡಾಗ ನಮಗೆ ಶ್ರೇಯಸ್ಸು. ಇಲ್ಲ ಏನೋ ಕೇಳಿ ಸ್ವಲ್ಪ ಹೊತ್ತಿಗೆ ಕೊಟ್ಬಿಟ್ರ ಅದನ್ನು ಭಕ್ತಿಯಿಂದ ಎತ್ಕೊಂಡು ತಲೆಗಿಟ್ಕೊಳ್ಳಿ. ತುಂಬ ಗೋಗರಿಬೇಡಿ, ತುಂಬ ಅಳಬೇಡಿ. ಎಲ್ಲವನ್ನೂ ರಾಯರು ನೋಡ್ತಾ ಇರ್ತಾರೆ.
ತುಂಬ ಅವ್ರ ಮನಸ್ಸಿಗೆ ನೋವು ಮಾಡಿದ್ವಿ ಅಂದರೆ ಇದ್ದಕ್ಕಿದ್ದಂಗೆ ರಾಯರು ಪ್ರಸಾದ ಹೂವು ಕೊಡೋದು ನಿಲ್ಲಿಸಿದ್ರು ಅಂದರೆ ಖಂಡಿತ ಮತ್ತೆ ನೀವು ಅದನ್ನು ಪಡ್ಕೊಳ್ಳೋದಕ್ಕೆ ಬಹಳ ಪ್ರಯತ್ನ ಮಾಡಬೇಕಾಗತ್ತೆ. ಹೀಗಾಗಿ ಹೊಲಿದು ಬಂದಾಗ ಅದನ್ನು ಉಳಿಸ್ಕೊಂಡು ಹೋಗಿ, ಕಳ್ಕೋಬಾರ್ದು ಯಾವುದನ್ನೇ ಆಗಲಿ. ನಮಸ್ಕಾರ. ರಾಯರು ಒಳ್ಳೇದು ಮಾಡಲಿ ಎಲ್ರಿಗೂ.